ಮಹಿಳೆಯರಲ್ಲಿ ಫಲವತ್ತತೆಗೆ ಸಹಾಯ ಮಾಡಲು ಉತ್ತಮ ಫಿಟ್ನೆಸ್ನ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕಿಂಡರ್ ಮಹಿಳಾ ಆಸ್ಪತ್ರೆ ಮತ್ತು ಫರ್ಟಿಲಿಟಿ ಸೆಂಟರ್ ವೈಟ್ಫೀಲ್ಡ್ ಇಂದು ವೈಟ್ಫೀಲ್ಡ್ನ ಡೆಕಾಥ್ಲಾನ್ನ ಸಹಯೋಗದೊಂದಿಗೆ ಸೈಕ್ಲೋಥಾನ್ ಅನ್ನು ಆಯೋಜಿಸಿತ್ತು. 10 ಕಿಮಿ ಸೈಕ್ಲೋಥಾನ್ ಕಿಂಡರ್ ಮಹಿಳಾ ಆಸ್ಪತ್ರೆಯಿಂದ ಪ್ರಾರಂಭವಾಯಿತು. ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಶ್ರೀವಲ್ಲಿ ವಿ ಅವರು ಸೈಕ್ಲೋಥಾನ್ಗೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 300 ಜನರು ಭಾಗವಹಿಸಿದ್ದರು. ಇದು ಡೆಕಾಥ್ಲಾನ್ ವೈಟ್ಫೀಲ್ಡ್ನಲ್ಲಿ ಕೊನೆಗೊಂಡಿತು. ಇವತ್ತು ಇದು ಸೈಕಲ್ಥಾನ್ ಮಾಡಿಸ್ತಿರೋ ಉದ್ದೇಶ ಏನು? ಸೈಕ್ಲಥಾನ್ ಮಾಡಿಸ್ತಿರೋ ಮೂಲ ಉದ್ದೇಶ ಏನು ಅಂತಂದರೆ ನಮ್ಮ ವೆಲ್ಬೀಯಿಂಗ್, ಅಂದರೆ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರೋದು. ಮತ್ತು ಬರ್ತಾ ಈ ನಡುವೆ ತುಂಬ ನಾವು ಬೈಕಲ್ಲಾಗಲಿ ಟೂ ವೀಲರಾಗಲಿ ಉಪಯೋಗಿಸ್ಕೊಂಡು ನಾವು ನಮ್ಮ ಬೇಸಿಕ್ ಸೈಕಲ್ ಆಗಲಿ ಒಂದು ಎಕ್ಸಸೈಸಸ್ ಅನ್ನೋದನ್ನು ನಾವು ಮರ್ತು ಹೋಗ್ತಾ ಇದ್ದೀವಿ. ನಾವು ಈ ಥರ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಜನರಿಗೂ ಜಾಗೃತಿ ಮೂಡುತ್ತೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಎಲ್ಲರೂ ಒಂದು ಕಮ್ಯುನಿಟಿಯಾಗಿ ಬಂದು ಒಟ್ಟುಗೂಡಿ ಒಂದು ಏನು ಮಾಡ್ತಾರೆ, ಸೈಕ್ಲಥಾನ್ ಆಗಲಿ ಅಥವಾ ವಾಕಥಾನ್ ಆಗಲಿ ಅದೆಲ್ಲ ಮಾಡಿದಾಗ ನಮಗೂ ಒಂದು ಉತ್ಸಾಹ, ಸೈಕಲ್ ಮಾಡೋರ್ಗು ಒಂದು ಮತ್ತು ಕಮ್ಯುನಿಟಿ ಬಿಲ್ಡ್ ಚೆನ್ನಾಗಾಗುತ್ತೆ. ಈ ನಡುವೆ ಎಲ್ಲರೂ ಅವ್ರ ಕೆಲಸಗಳಲ್ಲಿ ಮಂಡೇ ಟು ಸ್ಯಾಟರ್ಡೇ ಫುಲ್ ಆಕ್ಯುಪೈ ಆಗಿರೋವಾಗ, ಜಿಮ್ಗಳಿಗೆ ಹೋಗೋವಾಗ ಸಂಕ್ಷಿಪ್ತವಾಗಿ ಒಳಗಡೆನೇ ಎಲ್ಲ ಕೆಲಸ ನಡೀತಾ ಇರುತ್ತೆ. ಬಟ್ ಮೋಸ್ಟ್ಲಿ ನಮ್ಮಲ್ಲಿ ಏನಂತಂದರೆ ಒಂದು ಸಂಡೇ ಆಗಿ ಹೊರಗಡೆ ಬಂದು ಎಲ್ಲರೂ ಒಂದು ಸೈಕಲ್ ರೈಡ್ ಮಾಡಲಿ ಅನ್ನೋ ಉದ್ದೇಶ ಒಂದು. ಮತ್ತು ಮೂಲವಾಗಿ ಈ ಗ್ರೆಫೈಟ್ ಇಂಡಿಯಾ ರೋಡ್ ಅನ್ನೋದೇನಿದೆ 2 ವೇ ಇತ್ತು ಮುಂಚೆ. ಮೆಟ್ರೋ ಕನ್ಸ್ಟ್ರಕ್ಷನ್ ಆದ ನಂತರ ಈ 2 ವೇನ 1 ವೇ ಮಾಡಿ ಟೆಂಪರರಿ ಆಗಿ ಇವಾಗ ಮತ್ತೆ ತಿರುಗಿ ಗೌರ್ಮೆಂಟ್ನವರು 2 ವೇ ಮಾಡಿರೋದಕ್ಕೆ ಜನಕ್ಕೆ ಕಮ್ಯೂಟರ್ಸ್ಗೆ ಇದು ಈಸಿ ಆಗಲಿ ಮತ್ತು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಜಾಗೃತಿ ಮೂಡಿಸೋದಕ್ಕೆ ಇದು ಮಾಡಿರೋದು ಸರ್. ಓಕೆ ಮ್ಯಾಮ್, ಎಷ್ಟು ಜನ ಸೇರಿದ್ರು? ಸುಮಾರೊಂದು 250ರಿಂದ 255 ಸೈಕ್ಲಿಸ್ಟರ್ಸ್ ಬಂದಿದ್ದಾರೆ. ಅವರು ಮತ್ತು ನಮ್ಮ ತಂಡದವರೆಲ್ಲ ಸೇರಿ ಒಂದು 270 ಜನ ಆಗಿರ್ತಾರೆ ಸರ್. ಎಸ್.